ಹಾಯ್ ಫ್ರೆಂಡ್ಸ್, ಸಾಮಾನ್ಯವಾಗಿ ಕೊತ್ತಂಬರಿ ಸೊಪ್ಪನ್ನ ದಿನನಿತ್ಯದ ಅಡಿಗೆಗಳಲ್ಲಿ ಇನ್ನೂ ಹೆಚ್ಚಾಗಿ ಹೇಳ್ಬೇಕು ಅಂದ್ರೆ ಚಟ್ನಿಯಲ್ಲಿ, ಬಜ್ಜಿ, ಪಕೋಡ, ಬೋಂಡಾ, ವಡೆಗಳಲ್ಲಿ, ಇನ್ನು ಇನ್ನಿತರ ಖಾದ್ಯಗಳಲ್ಲಿ ಒಂದು ಇಂಗ್ರೀಡಿಯೆಂಟ್ಸ್ ಆಗಿ ನೀವು ಇದನ್ನ ಇಟ್ಕೊಂಡಿರ್ತೀರಿ. ಆದ್ರೆ ಇಲ್ಲಿ ನಾನು ಈ ಕೊತ್ತಂಬರಿ ಸೊಪ್ಪನ್ನೇ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಇಟ್ಕೊಂಡು ನಾರ್ತ್ ಶೈಲಿಯ ಅಂದ್ರೆ ಮಹಾರಾಷ್ಟ್ರ ಗುಜರಾತಿ ಶೈಲಿಯ ಒಂದು ಈವ್ನಿಂಗ್ ಸ್ನಾಕ್ಸ್ ಆಗಿ ಫೇಮಸ್ ಆಗಿರುವಂತಹ ಈ ಕೊತ್ತಂಬರಿ ವಡೆಯನ್ನ ಯಾವ ರೀತಿಯಾಗಿ ಈಸಿಯಾಗಿ ಕ್ರಿಸ್ಪಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ರೆಸಿಪಿಯನ್ನ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಜೊತೆಗೆ ಇದನ್ನ ನೀವು ಸಹ ಮನೆಯಲ್ಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನಮಸ್ಕಾರ ಸ್ನೇಹಿತರೆ, ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಸಂಜೆ ಆದ ಕೂಡಲೇ ನಮಗೆ ಏನಾದ್ರು ಸ್ನಾಕ್ಸ್ ತಿನ್ಬೇಕು ಅನ್ಸುತ್ತೆ. ಅದರಲ್ಲೂ ಈ ಮಳೆಗಾಲದಲ್ಲಂತೂ ಏನಾದ್ರೂ ಬಿಸಿ ಬಿಸಿ ಆಗಿರುವಂತ ಸ್ನಾಕ್ಸ್ ಸಿಕ್ಕಿದ್ರಂತೂ ಎಷ್ಟು ಚೆನ್ನಾಗಿರುತ್ತಲ್ವಾ. ಅದೇ ರೀತಿ ಕೊತ್ತಂಬರಿ ಸೊಪ್ಪುಗಳು ನಾವು ಕೊತ್ತಂಬರಿ ಸೊಪ್ಪಲ್ಲಿ ಚಟ್ನಿ ಮಾಡ್ತೀವಿ, ಸಾಂಬಾರ್ಗಳಿಗೆಲ್ಲ ಯೂಸ್ ಮಾಡ್ತೀವಿ. ಇವತ್ತು ನಾವು ಅದೇ ಕೊತ್ತಂಬರಿ ಸೊಪ್ಪನ್ನ ಯೂಸ್ ಮಾಡಿಕೊಂಡು ಮಹಾರಾಷ್ಟ್ರ ಮತ್ತು ಗುಜರಾತ್ನ ಫೇಮಸ್ ಒಂದು ಸ್ನಾಕ್ಸ್ ಆಗಿರುವಂತ ಕೊತ್ತಂಬರಿ ವಡೆ, ಅಲ್ಲಿ ಅದನ್ನ ಧನಿಯಾ ವಡೆ ಅಂತ ಕರೀತಾರೆ, ಅದನ್ನೇ ಮತ್ತೆ ಇನ್ನೊಂದು ಹೆಸರಲ್ಲಿ ಕೊತ್ತಂಬರಿ ವಡೆ ಅಂತ ಕರೀತಾರೆ. ಅದನ್ನ ನಾನಿಲ್ಲಿ ಕೆಲವೊಂದು ಟ್ರಿಕ್ಸ್ ಗಳನ್ನ ಬಳಸಿ ತುಂಬಾ ಕ್ರಿಸ್ಪಿಯಾಗಿ ಮತ್ತು ಸಾಫ್ಟ್ ಆಗಿ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂತ ಬೆಲ್ ಗಂಟೆ ಒತ್ತಿ. ಇದರಿಂದ ನಾವು ಮಾಡುವಂತ ಹೊಸ ಹೊಸ ರೆಸಿಪಿಗಳು ಆದಷ್ಟು ಬೇಗ ನಿಮ್ಮನ್ನ ತಲುಪುತ್ತೆ. ಬನ್ನಿ ಈಗ ರೆಸಿಪಿಯನ್ನ ಮುಂದುವರಿಸೋಣ. ಇಲ್ಲಿ ನಾನು ಮೊದಲಿಗೆ ಈ ಕೊತ್ತಂಬರಿ ವಡೆ ಮಾಡಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕ್ಲೀನ್ ಆಗಿ ತೊಳ್ಕೊಂಡಿದ್ದೀನಿ. ತೊಳ್ಕೊಂಡು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಟಿದ್ದೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಈಗ ಬಿಡಿ ಬಿಡಿಯಾಗಿದೆ. ದಪ್ಪ ಗಂಟನೆಲ್ಲ ತೆಗ್ದಿದ್ದೀನಿ. ಇವಾಗ ಇದನ್ನ ಒಂದು ಮೀಡಿಯಂ ಸೈಜ್ ಅಲ್ಲಿ ನಾನು ಕಟ್ ಮಾಡ್ತೀನಿ. ತುಂಬಾ ಸಣ್ಣಗೂ ಅಲ್ಲ, ತುಂಬಾ ದೊಡ್ಡಗೂ ಅಲ್ಲ, ಮೀಡಿಯಂ ಆಗಿ ನಾವು ಇದನ್ನ ಕಟ್ ಮಾಡಬೇಕು. ನೋಡಿ, ಈ ತರ ಕಟ್ ಮಾಡ್ಕೊಂಡ್ರೆ ಸಾಕು. ತುಂಬಾ ಸಣ್ಣಗೂ ಏನು ಕಟ್ ಮಾಡೋದು ಬೇಕಾಗಲ್ಲ. ಮಾಡ್ತಾ ಇದ್ರಲ್ಲ ಈ ರೀತಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಸ್ಟೆಪ್ ಅನ್ನ ನಾವು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ಒಂದು ಬೌಲ್ ತಗೊಂಡಿದ್ದೀನಿ. ಅದಕ್ಕೆ ಒಂದು ಬಟ್ಲಷ್ಟು ನಾನಿಲ್ಲಿ ಕಡಲೆ ಹಿಟ್ಟನ್ನ ತಗೊಳ್ತಾ ಇದ್ದೀನಿ. ಈಗ ಅದಕ್ಕೆ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಯಾಕೆಂದ್ರೆ ಇದನ್ನ ಹಾಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ ಈ ಕೊತ್ತಂಬರಿ ವಡೆ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಅವಾಗ ಏನಾಗುತ್ತೆ ಅಂದ್ರೆ ಮೇಲಿಂದ ಕ್ರಿಸ್ಪಿ ಆಗಿ ಬರುತ್ತೆ, ಒಳಗಿನಿಂದ ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಈಗ ಒಂದು 1/2 ಟೀ ಸ್ಪೂನ್ ಅಷ್ಟು ಇಲ್ಲಿ ನಾನು ಟರ್ಮರಿಕ್ ಪೌಡರ್ನ ಹಾಕೊಂಡಿದ್ದೀನಿ. ನಂತರ ಒಂದು 1/2 ಟೀ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ಅಂದ್ರೆ ಇದು ಹಿಟ್ಟಿಗೆ ನಾನು ಒಂದು 1/2 ಸ್ಪೂನ್ ಅಷ್ಟು ಉಪ್ಪನ್ನ ಹಾಕೊಳ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಇದ್ರದ್ದು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ. ಇದು
ತೆಳು ಇರಬೇಕು, ಗಟ್ಟಿ ಇರಬಾರ್ದು. ಹಾಗಂತ ನೀವು ಒಂದೇ ಸತಿ ನೀರನ್ನು ಹಾಕೊಳಕ್ ಹೋಗ್ಬೇಡಿ, ತುಂಬಾ ತೆಳುವಾಗ್ಬಿಡುತ್ತೆ. ಸ್ವಲ್ಪನೇ ಹಾಕೊಂಡು ಯಾವುದೇ ಲಮ್ಸ್ ಇಲ್ಲದೆ ರೀತಿಯಾಗಿ ಕ್ಲೀನ್ ಆಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇದ್ದೀರಲ್ವಾ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಈಗ ಈ ಬ್ಯಾಟರು ರೆಡಿ ಆಗಿದೆ. ನೋಡ್ತಾ ಇದ್ದೀರಲ್ವಾ, ಈ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು. ಈಗ ಇದನ್ನ ತೆಗೆದಿಟ್ಟು ನೆಕ್ಸ್ಟ್ ಸ್ಟೆಪ್ ನ ರೆಡಿ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಇಲ್ಲಿ ನಾನು ಒಂದು ಕುಟ್ಟ ಒಳ್ಳನ್ನ ತಗೊಂಡಿದ್ದೀನಿ. ಅದಕ್ಕೆ ಒಂದು 7-8 ಎಸ್ಲು ಬೆಳ್ಳುಳ್ಳಿಯನ್ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 3 ಗ್ರೀನ್ ಚಿಲ್ಲಿಯನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ನಂತರ 1 ಸ್ಪೂನ್ ಅಷ್ಟು ಜೀರಿಗೆಯನ್ನ ಹಾಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ನಾವು ದರ್ದರಿಯಾಗಿ ಕುಟ್ಕೊಳ್ಬೇಕು. ನೀವು ಬೇಕು ಅಂದ್ರೆ ಮಿಕ್ಸಿಯಲ್ಲೂ ಮಾಡಬಹುದು, ಆದ್ರೆ ನಾನು ಈ ರೀತಿ ಕುಟ್ಟ ಒಳ್ಳಲ್ಲೇ ಕುಟ್ಕೊಳ್ತಾ ಇದ್ದೀನಿ. ಈ ರೀತಿ ಕುಟ್ಕೊಳ್ಬೇಕು. ನೋಡ್ತಾ ಇದ್ರಲ್ಲ, ಈ ರೀತಿ ದರ್ದರಿಯಾಗಿ, ಅಂದ್ರೆ ತುಂಬಾ ನಯಸ್ಸು ಮಾಡೋದಿಲ್ಲ, ಈ ರೀತಿಯಾಗಿ ಕುಟ್ಕೊಳ್ಬೇಕು. ತರಿಯಾಗಿ ಈ ರೀತಿ ಕಾಣಿಸ್ತಾ ಇದೆಯಲ್ಲ, ಈ ರೀತಿ ಕುಟ್ಕೊಂಡ್ರೆ ಸಾಕು. ಈಗ ನೆಕ್ಸ್ಟ್ ಸ್ಟೆಪ್ ನಾವು ನೋಡೋಣ. ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಅನ್ನ ಇಟ್ಬಿಟ್ಟು ಸ್ಟವ್ ಅನ್ನ ಆನ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಪ್ಯಾನ್ ಸ್ವಲ್ಪ ಬಿಸಿ ಆಗ್ಬೇಕು. ಈಗ ಪ್ಯಾನು ಬಿಸಿ ಆಗಿದೆ. ಇವಾಗ ನಾನು ಒಂದು 2 ಸ್ಪೂನ್ ಅಷ್ಟು ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ. ಈಗ ಆಯಿಲ್ ಸ್ವಲ್ಪ ಬಿಸಿ ಆಗ್ಲಿ. ಈಗ ಎಣ್ಣೆ ಕಾದಿದೆ. ಇವಾಗ ನಾನು ಇಲ್ಲಿ 1 ಸ್ಪೂನ್ ಅಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ. ಈಗ ಅದು ಚಟಪಟ ಅಂದ್ಮೇಲೆ ಇಲ್ಲಿ ನಾವು ತರ್ತರಿಯಾಗಿ ಕುಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ, ಜೀರಿಗೆದು, ಅದನ್ನ ಹಾಕೊಳ್ಳೋಣ. ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನೆಕ್ಸ್ಟ್ ಇದಕ್ಕೆ ನಾನು ಸ್ಪೈಸಸ್ ನ ಆಡ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ನಂತರ ಒಂದು 2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ನ ಹಾಕೊಳ್ತಾ ಇದ್ದೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನು ಇದಕ್ಕೆ ಹೆಚ್ಚಿಟ್ಕೊಂಡಿದ್ದಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ತಾ ಇದ್ದೀನಿ. ಫುಲ್ಲು ಲೋ ಫ್ಲೇಮ್ ಅಲ್ಲೇ ಇಟ್ಕೊಂಡ್ಬಿಟ್ಟು ಒಂದು 2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಕೊತ್ತಂಬರಿ ಸೊಪ್ಪು ತುಂಬಾ ಸಾಫ್ಟ್ ಆಗುತ್ತೆ. ಅವಾಗ ಏನ್ ಆಗುತ್ತೆ ಅಂದ್ರೆ ಇದು ನಾವು ನೆಕ್ಸ್ಟ್ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾರೆ ನೀರನ್ನು ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಬೇಕಾರೆ ಎಣ್ಣೆನೂ ಸಹ ಜಾಸ್ತಿ ಇಟ್ಕೊಳಲ್ಲ, ಜೊತೆಗೆ ಇದು ಮೆತ್ತಗೂ ಆಗೋದಿಲ್ಲ, ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಈ ಕೊತ್ತಂಬರಿ ವಡೆನ ಏನ್ ಮಾಡ್ತಾರೆ ಅಂದ್ರೆ
ಈ ರೀತಿ ಹೆಚ್ಚಿಬಿಟ್ಟು ಎಲ್ಲ ಮಾಡಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿ ಸ್ಟೀಮ್ ಮಾಡೋದು ಇದ್ದು ನಿಜವಾದ ಒಂದು ವಿಧಾನ. ಆದ್ರೆ ಇಲ್ಲಿ ನಾವು ತುಂಬಾ ಈಸಿಯಾಗಿ ಈ ರೀತಿಯಾಗಿ ಮಾಡಿದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಜೊತೆಗೆ ಎಣ್ಣೆ ಬರಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಮಾಡ್ತಾ ಇದೀವಿ. ಇದು ತುಂಬಾ ಈಸಿ ಆಗಿರುತ್ತೆ, ತುಂಬಾ ಚೆನ್ನಾಗೂ ಸಹ ಬರುತ್ತೆ. ಟೇಸ್ಟ್ ಮಾತ್ರ ಎರಡರಲ್ಲೂ ಒಂದೇ ತರನೇ ಇರುತ್ತೆ. ಈಗ ಇದಕ್ಕೆ ನಾನು ಕಡಲೆ ಬೀಜನ ಈ ರೀತಿ ಪುಡಿ ಮಾಡಿ ಫ್ರೈ ಅಂದ್ರೆ ಹುರ್ಕೊಂಡು ಈ ರೀತಿ ಪುಡಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನ ಈಗ ಹಾಕೊಳ್ತಾ ಇದೀನಿ. ಯಾಕೆಂದ್ರೆ ಸಾಮಾನ್ಯವಾಗಿ ಮಹಾರಾಷ್ಟ್ರ ಕಡೆ ಇದನ್ನ ಹಾಕ್ತಾರೆ. ಅದು ಅವರು ಯಾವಾಗ್ಲೂ ಬಳಸುವಂತ ಒಂದು ವಿಧಾನ. ಯಾವುದೇ ಅವರು ರೆಸಿಪಿಗಳನ್ನ ಮಾಡ್ಲಿ, ಯಾವುದೇ ಅಡಿಗೆ ಮಾಡಿದ್ರು ಇದನ್ನ ಬಳಸ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಬಾಯಿಗೆ ಸಿಗುತ್ತೆ. ಅದ್ರಿಂದ ತುಂಬಾ ಟೇಸ್ಟಿ ಆಗಿರುತ್ತೆ ಅಂತ ಅವರು ಎಲ್ಲಾ ಅಡಿಗೆಗಳಲ್ಲೂ ಈ ಕಡಲೆ ಬೀಜನ ಉಪಯೋಗಿಸ್ತಾರೆ. ನೋಡ್ತಾ ಇದೀರಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿರುವಂತ ಬ್ಯಾಟರ್ ಅನ್ನ ಹಾಕೊಳ್ಳೋಣ. ಬ್ಯಾಟರ್ನ ಹಾಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ವಾ? ನೋಡ್ತಾ ಇದ್ದೀರಲ್ಲ, ಗಟ್ಟಿಗೆ ಆಗ್ತಾ ಇದೆ. ಈಗ ಇದಕ್ಕೆ ನಾನು ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಸ್ವೀಟ್ನೆಸ್ಸಿಗೋಸ್ಕರ ಒಂದು 1/2 ಸ್ಪೂನ್ ಅಷ್ಟು ಶುಗರ್ನ ಹಾಕೊಳ್ತೀನಿ. ಈಗ ಒಂದು 1/2 ಸ್ಪೂನು ಶುಗರ್ನ ಹಾಕೊಂಡ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಗಟ್ಟಿಗೆ ಆಗ್ಬೇಕಿದು. ಇದು ಬಾಣ್ಲಿನ ಬಿಡ್ಬೇಕು ಆ ರೀತಿಯಾಗಿ, ಅಂದ್ರೆ ಈ ಗಂಟಿದೆಯಲ್ಲ ಇದೆಲ್ಲ ಬಿಡ್ಬೇಕು. ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡ್ತಾ ಇದೀರಲ್ವಾ, ಈಗ ಇದು ಬಾಣ್ಲಿ ಬಿಡಕ್ಕೆ ಶುರು ಆಗ್ತಾ ಇದೆ. ಅಂದ್ರೆ ಇದು ಚೆನ್ನಾಗಿ ಬೇಯ್ತಾ ಇದೆ, ಗಟ್ಟಿಗೆ ಆಗ್ತಾ ಇದೆ. ಇನ್ನೊಂದು 5 ನಿಮಿಷ ಇದನ್ನ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳೋಣ. ಯಾಕೆಂದ್ರೆ ಹಸಿ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅಂತ ಇನ್ನೊಂದು 5 ನಿಮಿಷ ಕ್ಲೀನಾಗಿ ಅದನ್ನ ಬೇಯಿಸ್ಕೊಳ್ಳೋಣ. ಈಗ ನೋಡ್ತಾ ಇದ್ದೀರಲ್ವಾ, ಈಗ ಇದು ಆಗಿದೆ. ಇವಾಗ ನಾವು ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ವಾ, ಬಾಣ್ಲಿ ಎಲ್ಲ ಬಿಟ್ಟಿದೆ, ಎಲ್ಲೂ ಸಹ ಅಂಟ್ಕೊಂಡಿಲ್ಲ. ಅಂದ್ರೆ ಈಗ ಇದು ಚೆನ್ನಾಗಿ ರೆಡಿ ಆಗಿದೆ ಅಂತ. ಈಗ ನಾವು ಗ್ಯಾಸನ್ನ ಆಫ್ ಮಾಡ್ಕೊಳ್ಳೋಣ. ಈಗ ನೆಕ್ಸ್ಟ್ ನಾವು ಪ್ಲೇಟ್ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಆಯಿಲ್ ಅನ್ನ ಹಾಕೊಳ್ತೀನಿ. ಹಾಕೊಂಡ್ಬಿಟ್ಟು ಇದನ್ನ ಕ್ಲೀನ್ ಆಗಿ ಗ್ರೀಸ್ ಮಾಡ್ಕೊಳ್ಬೇಕು. ಈ ರೀತಿ ಕ್ಲೀನ್ ಆಗಿ ನಾವು ಗ್ರೀಸ್ ಮಾಡ್ಕೊಳ್ಳೋಣ. ಈಗ ಗ್ರೀಸ್ ಮಾಡಿದ್ದಾಗಿದೆ. ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದಂತ ಕೊತ್ತಂಬರಿ ವಡೆದು ಮಿಕ್ಸರ್ ಇತ್ತಲ್ವಾ, ಅದನ್ನ ಈ ತಟ್ಟೆಗೆ ಕ್ಲೀನ್ ಆಗಿ ಬಗ್ಗಿಸ್ಕೊಳ್ಳೋಣ. ಈಗ ಇದನ್ನ ಒಂದೇ ಸಮನಾಗಿ ತಟ್ಟೆ ಫುಲ್ಲು ಕ್ಲೀನ್ ಆಗಿ ಹರಡ್ಕೊಳ್ಳೋಣ. ರೀತಿ ಕ್ಲೀನ್ ಆಗಿ ಹರಡ್ಕೊಳ್ಬೇಕು. ಈಗ ನಾನು ಈ ತಟ್ಟೆಗೆ ಹಾಕೊಂಡು ಕ್ಲೀನ್ ಆಗಿ ಒಂದೇ ಸಮನಾಗಿ ಇದನ್ನ ಮಾಡ್ಕೊಳ್ತಾ ಇದ್ದೀನಿ. ಕಾಣಿಸ್ತಾ ಇದೆಲ್ಲ, ಈ ರೀತಿ ಕ್ಲೀನ್ ಆಗಿ ಒಂದೇ ಸಮನಾಗಿ ಮಾಡ್ಕೊಳ್ಳಿ. ಈಗ ಇದನ್ನ ಒಂದು 20 ನಿಮಿಷ ನಾವು ತಣ್ಣಗಾಗಕ್ಕೆ ಬಿಡಬೇಕು.
ಈಗ ಇದು ತಣ್ಣಗಾಗಿದೆ. ಇವಾಗ ನಾವು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೀವು ಯಾವ ಸೈಜಲ್ಲಿ ಅದು ದಪ್ಪಗನಾರು ಕಟ್ ಮಾಡ್ಕೊಳ್ಳಿ, ಸಣ್ಣಗಾರು ಕಟ್ ಮಾಡ್ಕೊಳ್ಳಿ. ನಾನು ಮೀಡಿಯಂ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇದೀರಲ್ವಾ, ಈ ಸೈಜಲ್ಲಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಈಗ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಎಲ್ಲದನ್ನ ಕ್ಲೀನಾಗಿ ಫ್ರೈ ಮಾಡ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಹೈ ಫ್ಲೇಮಲ್ಲಾಗಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ನಿಧಾನಕ್ಕೆ ಕಲರ್ ಚೇಂಜ್ ಆಗ್ತಾ ಇದೆ. ನೋಡ್ತಾ ಇದಲ್ಲ, ಇವಾಗ ಇದು ರೆಡಿ ಆಗಿದೆ. ಇದನ್ನ ಈಗ ನಾವು ಒಂದು ಪ್ಲೇಟಿಗೆ ಹಾಕೊಳ್ಳೋಣ. ನೋಡಿದ್ರಲ್ವ ಸ್ನೇಹಿತರೆ, ಎಷ್ಟು ಈಸಿಯಾಗಿ ನಾವು ಈ ಮಹಾರಾಷ್ಟ್ರ ಮತ್ತು ಗುಜರಾತಿನ ಈ ಕೊತ್ತಂಬರಿ ವಡೆನ ಮಾಡ್ಬೋದು ಅಂತ. ಮೇಲಿಂದ ಕ್ರಿಸ್ಪಿ, ಒಳಗಿನಿಂದ ತುಂಬಾ ಸಾಫ್ಟ್ ಆಗಿರುವಂತ ಈ ಕೊತ್ತಂಬರಿ ವಡೆಯನ್ನ ನೀವು ಬೇಕು ಅಂದ್ರೆ ಟೊಮೆಟೊ ಸಾಸು ಅಥವಾ ಗ್ರೀನ್ ಚಟ್ನಿ ಜೊತೆಗಾದ್ರೂ ಸಹ ನೀವು ಇದನ್ನ ಸವಿಬಹುದು. ಈ ರೆಸಿಪಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಈ ಲೈಕ್ ಮತ್ತು ಶೇರ್ಗಳು ನಮಗೆ ಇದೇ ತರಹದ ಹೊಸ ಹೊಸ ರೆಸಿಪಿಗಳನ್ನ ಮಾಡುವಲ್ಲಿ ನಮ್ಮನ್ನ ಉರಿದುಂಬಿಸುತ್ತೆ. ಸಾಧ್ಯವಾದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಬಹುದು. ಜೊತೆಗೆ ನಿಮಗೆ ಇಷ್ಟವಾಗಿರುವಂತ ಯಾವ್ದಾದ್ರು ರೆಸಿಪಿ ಇದ್ರೂ ಸಹ ಅದನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ ಅದನ್ನ ನಮ್ಮ ಮುಂದಿನ ರೆಸಿಪಿಗಳಲ್ಲಿ ಮಾಡೋಕೆ ಟ್ರೈ ಮಾಡ್ತೀವಿ. ಅಷ್ಟೇ ಅಲ್ಲದೆ ನಿಮಗೆ ತಿಳಿದಿರ್ಬೋದು, ಒಂದು ರೆಸಿಪಿಯನ್ನ ಮಾಡಬೇಕು ಅಂದ್ರೆ ಟೈಮು ಮತ್ತು ಎಫರ್ಟ್ ಎಷ್ಟು ಬೇಕಾಗುತ್ತೆ ಅಂತ. ಆದ್ರಿಂದ ದಯವಿಟ್ಟು ಇದುವರೆಗೂ ನಮ್ಮ ರೆಸಿಪಿಗಳನ್ನ ನೋಡಿನೂ ಸಬ್ಸ್ಕ್ರೈಬ್ ಆಗದೆ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೂ ಸಹ ರೆಸಿಪಿಗಳನ್ನ ಶೇರ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚಿನ ಸಪೋರ್ಟು ಸಿಕ್ಕಿದಂಗಾಗುತ್ತೆ. ಸೋಷಿಯಲ್ ಮೀಡಿಯಾಗಳಾದ ವಾಟ್ಸಪ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ನಲ್ಲೂ ನಮ್ಮ ನಿರೀಕ್ಷೆ ಟಿವಿ ಕುಕಿಂಗ್ ಚಾನಲ್ ನ ಪೇಜ್ ಅವೈಲೇಬಲ್ ಇದೆ. ಅಲ್ಲೂ ಸಹ ನಮ್ಮನ್ನ ಬೆಂಬಲಿಸುವ ಮೂಲಕ ಸಪೋರ್ಟ್ ಮಾಡಬಹುದು. ಸರಿ ಸ್ನೇಹಿತರೆ, ಇದೇ ರೀತಿಯಾದಂತ ಮತ್ತೊಂದು